ಹೀಗೆ ರೈಡ್ ಮಾಡ್ತಿದ್ದೆ. ಇಲ್ಲೇನೋ ಸೌಂಡ್ ಬಂತು. ನೋಡಬೇಕಾದ್ರೆ ಇಲ್ಲಿ ಏನೋ ಬ್ರೇಕ್ ಆಗಿದೆ. ಶೋರೂಮಿಗೆ ಬಂದಿದ್ದೀನಿ. ಇನ್ನು ನೋಡಿ, ಈ ಪಾರ್ಟಿಲಿ ಕಟ್ಟಾಗಿ ಬಿದ್ದಿರುತ್ತೆ. ಯಾವ ಕಡೆಯಿಂದ ಎಲ್ಲಿ ಕಟ್ಟಾಗಿದೆ ಗೊತ್ತಿಲ್ಲ, ಮತ್ತು ಇಲ್ಲೂ ಈ ಸ್ಪಾಟ್ ನೋಡ್ಬೋದು, ಇಲ್ಲೂ ಕಟ್ಟಾಗಿದೆ. ಈ ಪಾರ್ಟ್ ಕಟ್ಟಾಗಿದೆ, ಎಲ್ಲಿಂದಂತ ಗೊತ್ತಿಲ್ಲ. One eternity later. ಓಕೆ, ವಾಟ್ಸ್ ಅಪ್ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಕಂಟಿನ್ಯೂಷನ್, ಬಿಕಾಸ್ ನಿನ್ನೆ ಶೋರೂಮಿಗೆ ಹೋಗಿದ್ದೆ. ಅದು ಒಂದು ಕಟ್ಟಾಗಿತ್ತು. ಆ್ಯಂಡ್ ನಿನ್ನೆ ಅಲ್ಲಿ ಶೋರೂಮಲ್ಲಿ ಕೇಳಿದ್ದಕ್ಕೆ ಅವರಿಗೆ ಗೊತ್ತಿಲ್ಲ ಯಾವ ಪಾರ್ಟ್ ಏನು ಅಂತೇಳಿ. ಸೊ ಇವತ್ತು ಮತ್ತೆ ಬರಲಿಕ್ಕೆ ಹೇಳಿದ್ದಾರೆ. ಈಗ ಮಾರ್ನಿಂಗ್ ಇಟ್ಟರೆ ಈವ್ನಿಂಗ್ ಒಳಗೆ ಸಿಗುತ್ತೆ ಗಾಡಿ, ಏನು ಪ್ರಾಬ್ಲಮ್ ಅಂತ ಅವರು ಚೆಕ್ ಮಾಡಿ ಆಮೇಲೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ನೋಡುವ, ಅಂಡರ್ ವ್ಯಾರಂಟಿ ಕವರ್ ಆದರೆ ಒಳ್ಳೆಯದು. ಅವರು ಚೆಕ್ ಮಾಡಿ ಅವರಿಗೇನು ಅಂದರೆ ಯಾವ ಪಾರ್ಟ್ ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ. ಸೊ ನಾನು ಹೀಗೆ ರೇಡಿಯೇಟರ್ ಪಾರ್ಟ್ನ ಸರ್ಚ್ ಮಾಡ್ತಿದ್ದೆ. ಸೊ ಅಲ್ಲೊಂದು ನನಗೆ ಡಯಾಗ್ರಾಮ್ ಸಿಕ್ಕಿತ್ತು. ಆ ಡಯಾಗ್ರಾಮ್ ನೋಡಬೇಕಂತಾದರೆ ಈ ಒಂದು ಫ್ಯಾನಿದ್ದು ಅರೌಂಡ್ ಏನು ಬ್ರ್ಯಾಕೆಟ್ ಇದೆ, ಆ ಬ್ರ್ಯಾಕೆಟಲ್ಲಿ ಒಂದು ಸೈಡಿದ್ದು ಬ್ರ್ಯಾಕೆಟ್ ಕಟ್ಟಾಗಿದೆ ಅಂತ ನನ್ನ ಪ್ರಕಾರ ನನಗೆ ಅನಿಸೋದು. ಈಗ ಶೋರೂಮಲ್ಲಿ ಅವರು ಏನು ಹೇಳ್ತಾರೆ ನೋಡುವ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇಂಡಿಕೇಟರ್ ಕಟ್ಟಾಗಿದೆ. ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಇದು ಅಂದರೆ ಎಲ್ಲಿ ತಾಗಿದ್ದಿಲ್ಲ, ಎಲ್ಲಿ ಬಿದ್ದಿದ್ದಿಲ್ಲ, ಆಟೋಮೆಟಿಕ್ ಅದಕ್ಕಷ್ಟೇ ಕಟ್ಟಾಗಿದೆ. ಇನಿಷಿಯಲ್ ನಾನು ಕ್ರ್ಯಾಕ್ಸನ್ನು ನೋಟಿಸ್ ಮಾಡಿದ್ದೆ, ಸಣ್ಣ ಪುಟ್ಟ ಕ್ರ್ಯಾಕ್ಸ್ ಅಂತೇಳಿ ಇಗ್ನೋರ್ ಮಾಡಿದ್ದೆ. ಬಟ್ ಇವಾಗ ಲೆಫ್ಟ್ ಸೈಡ್ ಇಂಡಿಕೇಟರ್ ಮುರಿದೋಗಿದೆ. ಓಕೆ, ನೋಡ್ತಿರ್ಬೋದು ಈ ಪಾರ್ಟ್ ಕಟ್ಟಾಗಿರೋದು. ಇದು ನನ್ನ ಪ್ರಕಾರ ರೇಡಿಯೇಟರ್ ಫ್ಯಾನ್ ಅರೌಂಡ್ ಒಂದು ಬ್ರ್ಯಾಕೆಟ್ ಬರುತ್ತೆ. ಸೊ ಅದರಿದ್ದೇ ಇರಬೇಕು. ಜಸ್ಟ್ ಚೆಕ್. ಆಯಿತು, ಆಮೇಲೆ ಓಕೆ, ಅವರಿಗೆ ಈ ಪಾರ್ಟ್ ತೋರಿಸಿದೆ. ಟೆಕ್ನಿಷಿಯನ್ಸಿಗೆ ಗೊತ್ತಿಲ್ಲ ಈ ಪಾರ್ಟ್ ಎಲ್ಲಿದ್ದೇನೆ ಅಂತಂದರೆ. ಇವಾಗ ಮೇಲೆ ಸ್ಪ್ಯಾರಿಗೆ ಹೋಗ್ತಿದ್ದೇನೆ.
ಓಕೆ, ಅದೊಂದು ರೇಡಿಯೇಟರ್ ಇದ್ದು ಫ್ಯಾನು, ಅದರ ಅರೌಂಡ್ ಒಂದು ಬ್ರ್ಯಾಕೆಟ್ ಬರುತ್ತೆ. ಸೊ ಅದು ಬ್ರೇಕ್ ಆಗಿದೆ. ಪಾರ್ಟ್ನ ಆರ್ಡರ್ ಮಾಡಿದ್ದಾರೆ. ಸೊ ನೋಡುವ ಎಷ್ಟು ದಿನ ಬರುತ್ತೆ ಅಂತ. Hello.